ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ಅಂದರೆ ಜಾಬ್ ರಿಲೇಟೆಡ್, ಯಾವ ಜಾಬು ಏನು ಅಂತ ತಿಳ್ಕೊಂಬರೋಣ ಬನ್ನಿ. CADC ಅದರಲ್ಲಿ ಪ್ರಾಜೆಕ್ಟ್ ಇದೆ, ಖಾಲಿ ಇದೆ. ಪ್ರಾಜೆಕ್ಟ್ ಮ್ಯಾನೇಜರು, ಪ್ರಾಜೆಕ್ಟ್ ಇಂಜಿನಿಯರು ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಏನೇನು ಕ್ವಾಲಿಫಿಕೇಷನ್ ಬೇಕು, ಎಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದೆ, ಯಾವ್ಯಾವ ಪೋಸ್ಟಿಗೆ ಎಷ್ಟು ಏಜ್ ಲಿಮಿಟ್ ಇದೆ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 739 ಹುದ್ದೆಗಳು ಖಾಲಿ ಇದೆ. ಸಂಬಳ ಬಂದ್ಬಿಟ್ಟು ಹುದ್ದೆಗಳ ಆಧಾರದ ಮೇಲೆ ಇರ್ತದೆ. ಯಾವ್ಯಾವ ಕೆಲಸ ಹೆಂಗಿರುತ್ತೋ ಅದ್ರ ಮೇಲೆ ಸಂಬಳ ಆಯ್ಕೆ ಮಾಡ್ತಾರೆ. ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಈಗಾಗಲೇ ಸ್ಟಾರ್ಟ್ ಆಗಿದೆ 1/2/2025. ಕೊನೆಯ ದಿನಾಂಕ ಬಂದ್ಬಿಟ್ಟು 20/2/2025. ಹುದ್ದೆಗಳ ವಿವರ ಮತ್ತು ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇದೆ, ಏಜು ಎಷ್ಟಿದೆ ಅಂತ ಹೇಳ್ಬಿಟ್ಟು ಪೋಸ್ಟು ಏಜು ಎರಡೂ ಒಂದೇ ಸಲ ಹೇಳ್ತೀನಿ ಬನ್ನಿ. ಪ್ರಾಜೆಕ್ಟ್ ಇಂಜಿನಿಯರ್ಗೆ ಬಂದ್ಬಿಟ್ಟು 304 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಬಂದ್ಬಿಟ್ಟು 35 ವರ್ಷ ಆಗಿರಬೇಕು. ಪ್ರಾಜೆಕ್ಟ್ ಮ್ಯಾನೇಜರು, ಪ್ರೋಗ್ರಾಮ್ ಮ್ಯಾನೇಜರು, ಪ್ರೋಗ್ರಾಮ್ ಡೆಲಿವರಿ ಮ್ಯಾನೇಜರು, ಜ್ಞಾನ ಪಾಲುದಾರ 13 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಬಂದ್ಬಿಟ್ಟು 56 ವರ್ಷ ಆಗಿರಬೇಕಾಗತ್ತೆ. ಪ್ರಾಜೆಕ್ಟ್ ಬೆಂಬಲ ಸಿಬ್ಬಂದಿ ಅವ್ರಿಗೆ 15-30 ವರ್ಷ ಆಗಿರಬೇಕಾಗತ್ತೆ. ಹಿರಿಯ ಪ್ರಾಜೆಕ್ಟ್ ಇಂಜಿನಿಯರ್ ಬಂದ್ಬಿಟ್ಟು 194 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಬಂದ್ಬಿಟ್ಟು 40 ವರ್ಷ ಆಗಿರಬೇಕು. ಪ್ರಾಜೆಕ್ಟ್ ಇಂಜಿನಿಯರು PS ಆ್ಯಂಡ್ O ಎಕ್ಸಿಕ್ಯೂಟಿವ್ 45. ಪ್ರಾಜೆಕ್ಟ್ ಅಸೋಸಿಯೇಟ್ ಪ್ರೆಷರ್ ಬಂದ್ಬಿಟ್ಟು 39. ಪ್ರಾಜೆಕ್ಟ್ ತಂತ್ರಜ್ಞಾನ ಬಂದ್ಬಿಟ್ಟು 433 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಲಿಮಿಟ್ ಇಷ್ಟಕ್ಕೂ 50 ವರ್ಷ ಆಗಿರಬೇಕಾಗತ್ತೆ. ಯೋಜನಾ ಸಹಾಯಕ ಬಂದ್ಬಿಟ್ಟು 40 ಪೋಸ್ಟ್ಗಳು ಖಾಲಿ ಇದೆ. ಯೋಜನಾ ಅಧಿಕಾರಿಗಳಿಗೆ ಬಂದ್ಬಿಟ್ಟು 11 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಲಿಮಿಟ್ ಬಂದ್ಬಿಟ್ಟು 30 ವರ್ಷ ಆಗಿರಬೇಕು. ಪ್ರಾಜೆಕ್ಟ್ ಇಂಜಿನಿಯರ್ ಬಂದ್ಬಿಟ್ಟು ಪ್ರೆಷರ್ ಬಂದ್ಬಿಟ್ಟು 4 ಪೋಸ್ಟ್ಗಳು ಖಾಲಿ ಇದೆ. ಏಜ್ ಲಿಮಿಟ್ ಬಂದ್ಬಿಟ್ಟು 30 ವರ್ಷ ಆಗಿರಬೇಕಾಗತ್ತೆ. ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಸೋಸಿಯೇಟ್ಲಿ 1 ಹುದ್ದೆ ಖಾಲಿ ಇದೆ, 40 ಏಜ್ ಆಗಿರಬೇಕಾಗತ್ತೆ. PS ಆ್ಯಂಡ್ O ಮ್ಯಾನೇಜ್ಮೆಂಟು 1 ಪೋಸ್ಟ್ ಖಾಲಿ ಇದೆ, 50 ವರ್ಷ ಏಜ್ ಲಿಮಿಟು. PS ಆ್ಯಂಡ್ O ಅಧಿಕಾರಿಗೂ ಬಂದ್ಬಿಟ್ಟು 1 ಪೋಸ್ಟ್ ಖಾಲಿ ಇದೆ, ಅದಕ್ಕೆ 40 ವರ್ಷ ಏಜ್ ಲಿಮಿಟು. ಪ್ರಾಜೆಕ್ಟ್ ಮ್ಯಾನೇಜರ್ ಬಂದ್ಬಿಟ್ಟು 38 ಪೋಸ್ಟ್ಗಳು ಖಾಲಿ ಇದೆ, 56 ವರ್ಷ ಏಜ್ ಲಿಮಿಟು. ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ವಿಷಯಗಳನ್ನ ಮುಂದೆ ತರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.